ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಒನ್ಸ್ ಅಗೇನ್ ಹೇಮಂತ್ ಸುಮಂತ್ ವ್ಲಾಗ್ಗೆ ವೆಲ್ಕಮ್. ಇವತ್ತು ಬಂದು ಆಷಾಢ ಮಾಸದ 2ನೇ ಶುಕ್ರವಾರ. ಹಾಗಾಗಿ ನಾನು ಮನೇಲೇ ಇದ್ದೆ, ಸ್ವಲ್ಪ ಬೇಜಾರಾಗ್ತಿತ್ತು. ಹಂಗಾಗಿ ಎಲ್ಲ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾನು ಈ ಸಲ ಸುಮಂತ್ ಅವ್ರು ಕೂಡ ಬರಲಿಲ್ಲ. ಹಂಗಾಗಿ ನಾನು ಪಾಪು ಮತ್ತು ನಮ್ಮಮ್ಮ 3 ಜನನು ಊರಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಹಾಗಾಗಿ ತುಂಬ ದಿನ ಆಗಿತ್ತು. ಅಮ್ಮನವ್ರ ಪೂಜೆ ಕೊಟ್ಟು ಕೂಡ ಅಮ್ಮನವ್ರ ಹತ್ರ ಏನೋ ಹೋದ್ರೆ ಅಂತ ನೆಮ್ಮದಿ, ಒಂಥರ ಏನೊಂಥರ ಬ್ಲೆಸ್ಡ್, ಅವರು ಬ್ಲೆಸ್ ಸಿಕ್ಕಿದ ತಕ್ಷಣ ನಮಗೊಂಥರ ಖುಷಿ. ಹಾಗಾಗಿ ನಾನು ಕೂಡ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲ ತಯಾರಿ ಕೂಡ ನಡೀತಾ ಇದೆ. ಹಾಗಾಗಿ ಫಸ್ಟು ಮನೇಲಿ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂದ್ಬಿಟ್ಟು, ವಾರ ಅಲ್ವಾ ಹೇಗಿದ್ರು ಶುಕ್ರವಾರ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದೆ. ಮೊದಲನೇ ವಾರ ಏನು ಮಾಡೋಕ್ಕಾಗಲಿಲ್ಲ, ಯಾಕಪ್ಪ ಅಂದರೆ ಹೆಣ್ಮಕ್ಳು ಪ್ರಾಬ್ಲಮ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಹಾಗಾಗಿ ನಾನು ಮೊದಲನೇ ವಾರ ಮಾಡೋಕ್ಕಾಗಲಿಲ್ಲ. ಹಂಗಾಗಿ 2ನೇ ವಾರ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ನಾನು ಕೂಡ ಎಲ್ಲಕ್ಕಿಂತ ಮುಂಚೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಕಮೆಂಟ್ ಮಾಡಿ. ನೀಟಾಗಿ ಬರ್ತಿಲ್ವಾ ಅನ್ನೋದನ್ನು ಕೂಡ ನೀವು ತಿಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಪ್ಪ ಅಂದರೆ ನಾನು ತುಂಬ ದಿನ ಆಗಿತ್ತು ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆ ಅನ್ನೋ ರೀಸನ್ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಅದು ಮಿನಿ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು, ಪ್ಲೀಸ್ ನೋಡಿ. ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಹೊರಟೆ. ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಈ ಸಲ ಬಸ್ಸಲ್ಲಿ ಹೋಗ್ತಿದ್ದೀನಿ ಅಂದರೆ ಏನೋ ಒಂಥರ ಖುಷಿಯಾಗಿ ಸ್ವಲ್ಪ ಬೇಜಾರು. ಯಾಕಪ್ಪ ಅಂದರೆ ಸುಮಂತ್ ಅವರಿಲ್ಲ ಅನ್ನೋದಕ್ಕೋಸ್ಕರ ಫೈನಲಿ ಮಂಡ್ಯದಿಂದ ಬಂದಿದ್ದು. ನಾನು ಹರಕೆರೆ ಹತ್ರ ಬಂದಿದ್ದು. ಹರಕೆಯಿಂದ 1.5-2 ಕಿಲೋಮೀಟ್ರ್ ಏನೋ ಆಗುತ್ತೆ ಬೆಳ್ಳಕೆರೆ. ಹಂಗಾಗಿ ಅಲ್ಲಿಗೆ ಹೋಗಬೇಕು ಅಂದರೆ ಯಾವ್ದಾದ್ರು ವೆಹಿಕಲ್ ತೊಗೊಂಡು ಹೋಗಬೇಕು. ಯಾಕಪ್ಪ ಅಂದರೆ ಇಲ್ಲಿ ಬಸ್ ಅವೈಲೇಬಲ್ ಕಮ್ಮಿ ಸ್ವಲ್ಪ, ಅದು ಟೈಮಿಂಗ್ಸ್ ಮೇಲೆ ಇರುತ್ತೆ, ಬೆಳಗ್ಗೆ ಸಂಜೆ. ಹಂಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟೆ. ಇಲ್ಲಿ ಬೈಕಲ್ಲಿ ಹೋಗ್ತಾಯಿದ್ರೆ ತುಂಬ ಮೆಮೊರಿಬಲ್ ಇತ್ತು. ಯಾಕಪ್ಪ ಅಂತಂದರೆ ನಾವು ಚೈಲ್ಡ್ಹುಡಲ್ಲಿದ್ದಾಗ ಹರಕೆರೆಗೆ ಬಂದ್ಬಿಟ್ಟು ಯಾವ್ದಾರು ಗಾಡಿ ಯಾರು ಬರ್ತಿದ್ದಾರಾ, ಬೆಳ್ಳಕೆರೆಗೆ ಹೋಗ್ತಿದ್ದಾರಾ ಅಂತ ಅಂದ್ಬಿಟ್ಟು ಗಾಡಿ ಅಡ್ಡ ಹಾಕ್ತಾಯಿದ್ವಿ. ಹಾಗಾಗಿ ಅಡ್ಡ ಹಾಕ್ತಾಯಿರೋ ಮೆಮೊರಿಬಲೆಲ್ಲ ತುಂಬಾ ಇಷ್ಟ ಆಗ್ತಿತ್ತು. ಹಂಗಾಗಿ ಈ ಸಲವೂ ಕೂಡ ಅದೇನೋ ಥರ ಮಿಸ್ ಮಾಡ್ಕೊಂಡಂಗೆ ಅನ್ನಿಸ್ತಾಯಿತ್ತು. ಹಂಗಾಗಿ ಈ ಸಲವೂ ಬಿಡಲಿಲ್ಲ, ಗಾಡಿ ಅಡ್ಡ ಹಾಕ್ಕೊಂಡೇ ಹೋಗ್ತಾಯಿದ್ದೀನಿ. ಹಾಗಾಗಿ ತುಂಬಾ ಖುಷಿ ಕೂಡ ಇತ್ತು. ಊರ ಹತ್ರ ಎಂಟ್ರಿ ಕೊಡ್ತಿದ್ದಂಗೆ ಏನೋ ಕೆರೆ ಸಿಗುತ್ತೆ, ಹರಕೆರೆ ಮತ್ತು ಬೆಳ್ಳಕೆರೆ ಮಧ್ಯೆ ಇರೋದು ಈ ಕೆರೆ. ಈ ಕೆರೆ ತುಂಬಾ ಆಳವಾಗಿದೆ, ನೀರು ಕೂಡ ಅಷ್ಟೇ ತುಂಬುತ್ತೆ. ಇದು ಕೆರೆ ನೀರು ತುಂಬ ತಕ್ಷಣ ರೋಡಲ್ಲೆಲ್ಲ ಫುಲ್ ನೀರು ಬ್ಲ್ಯಾಕ್ ಆಗುತ್ತೆ, ತುಂಬ ಹರಿಯುತ್ತೆ, ರೋಡ್ ಪೂರ್ತಿ ಹರಿಯುತ್ತೆ. ಹಂಗಾಗಿ ಅದೊಂದು ಸಲ ತೋರಿಸ್ತೀನಿ ನಾನು. ಈಗ ಸ್ವಲ್ಪ ನೀರು ಕಮ್ಮಿ, ಇಲ್ಲಿ ಮೀನು ಕೂಡ ಹಿಡಿತಾರೆ ಮಂಗಳವಾರ ದಿನ. ಅಂದರೆ ಈ ನೀರು ಕಮ್ಮಿ ಇರೋದ್ರಿಂದ ಮೀನು ಕೂಡ ಹಿಡಿಯಲ್ಲ ಇಲ್ಲಿ. ಹಾಗಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿರಿ. ನನಗೂ ವಾಚ್ ಬೇಗ ಕಂಪ್ಲೀಟ್ ಆಗಲಿ ಅಂತ ಹೇಳ್ತೀನಿ ನಾನು. ಹಾಗಾಗಿ ಫೈನಲಿ ನಾನು ಬಂದಿದ್ದು ಬೆಳ್ಳಕೆರೆ ಹತ್ರ. ಬೆಳ್ಳಕೆರೆ ಅಂದರೆ ತುಂಬ ಕಡೆ ಇದೆ, ಅಂದರೆ ಇದು ಕೂಡ ಬೆಳ್ಳಕೆರೆ ಅಲ್ಲ, ಬಳ್ಳೆಕೆರೆ ಇದು. ಹಾಗಾಗಿ ಹರಕೆರೆ ಹತ್ರ ಇರೋದು. ಇನ್ನು ಗಾಡೀಲಿ ಬಂದ್ವಿ ನಾವು ಕೂಡ. ಇಲ್ಲೆಲ್ಲ ಬರ್ತಿದ್ರೆ ಇಲ್ಲಿ ದೇವ್ರದ್ದು ವಿಗ್ರಹ ಇದೆ ನೋಡಿ. ಇಲ್ಲಿಗೆ ಬಂದು ಯಾವುದೇ ಫಂಕ್ಷನ್ ಮಾಡಿದ್ರು ಮೀಸಲು ನೀರು ತೊಗೊಂಡು ಹೋಗ್ತಾರೆ. ಇಲ್ಲಿ ಪಟ್ಲದಮ್ಮ ದೇವಸ್ಥಾನ ಇದೆಯಲ್ಲ, ಹಾಗಾಗಿ ಇಲ್ಲಿಂದಲೇ ಸ್ಟಾರ್ಟ್ ಮಾಡೋದು. ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದಿನ ನನ್ನ ಚೈಲ್ಡ್ಹುಡ್ ಮೆಮೊರಿ ಫುಲ್ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಅಜ್ಜಿ ಗದ್ದೆ, ಆಮೇಲೆ ಕಾವಲಿ ಏರಿ ಇದೆಲ್ಲ ತೋರಿಸ್ಬೇಕು. ಅಜ್ಜಿ ಮನೆ ತೋರಿಸಿಲ್ಲ ನಾನು ಫಸ್ಟ್ ಆಫ್ ಆಲು. ಅಜ್ಜಿ ಮನೆಯನ್ನು ಕೂಡ ತೋರಿಸ್ತೀನಿ ನಾನು. ಆಮೇಲೆ ಸ್ವಲ್ಪ ಫ್ರೀ ಟೈಮಲ್ಲಿ ಬರಬೇಕು, ಯಾಕಂದರೆ ಈ ಥರ ಬಂದು ಗಡಿಬಿಡಿಲಿ ಹೋಗೋಕ್ಕೂ ಮಾಡೋಕ್ಕಾಗಲ್ಲ. ಹಂಗಾಗಿ ಅಜ್ಜಿ ಮನೆಯದು ಪೂರ್ತಿ ವೀಡಿಯೋನ ಒಂದಿನ ಅಪ್ಲೋಡ್ ಮಾಡ್ತೀನಿ ನಾನು. ನನಗಂತೂ ಅದಕ್ಕೂ ತುಂಬ ಖುಷಿ. ಅಜ್ಜಿಯವ್ರಿಗೆ ಬರಬೇಕಂದ್ರೆ ಸ್ವಲ್ಪ ಬೇಜಾರು. ಯಾಕಪ್ಪ ಅಂದರೆ ಹರಕೆರೆಯಿಂದ ಊರಿಗೆ ಬರಬೇಕು ಅಂದರೆ ಯಾರು ಇದ್ದಬೇಕು. ಹಾಗಾಗಿ ಇದು ಪಟ್ಲದಮ್ಮನ ದೇವಸ್ಥಾನ. ಇದು ಕೂಡ ನಿನಗೆ ತೋರಿಸ್ತೀನಿ ನಾನು ದೇವಸ್ಥಾನ. ಯಾವಾಗಪ್ಪ ಅಂದರೆ ಲಾಸ್ಟ್ ಆಷಾಢ ಶುಕ್ರವಾರ ದಿನ ತೋರಿಸ್ತೀನಿ ನಾನು. ಯಾಕಪ್ಪ ಅಂದರೆ ನಮ್ಮದು ಸ್ವಲ್ಪ ಹರಕೆ ತೀರಿಸ್ಬೇಕಿತ್ತು. ಹಾಗಾಗಿ ಶುಕ್ರವಾರ ತೀರಿಸ್ತೀನಿ, 4ನೇ ಶುಕ್ರವಾರ. ಹಾಗಾಗಿ ಅವತ್ತು ಈ ದೇವಸ್ಥಾನ ಪೂರ್ತಿ ತೋರಿಸ್ತೀನಿ ನಾನು. ಅಮ್ಮನವರ ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ. ಹಂಗೆ ಫೈನಲಿ ಬಳ್ಳೆಕೆರೆಗೆ ಬಂದ್ವಿ ನಾವು. ಬಳ್ಳೆಕೆರೆಗೆ ಬಂದಮೇಲೆ ಈ ಅಂಕಲ್ ಕೇಳಿದ್ರು ಎಲ್ಲಿಗೆ ಅಂತಂದರು. ನಾನು ಎಲ್ಲ ಮೋಸ್ಟ್ಲಿ ಬೆಳ್ಳಕೆರೆಯವರೇ ಇರ್ಬೋದು ಅಂತ ಅಂದ್ಕೊಂಡೆ. ಆದರೆ ಅವರಿಲ್ಲ, ನಾವು ಮುಂದೆ ಇವರು ಬನ್ನಳ್ಳಿ ಹತ್ರ ಅವರು ನಾವು ಅಂತಂದು. ಇನ್ನೇನು ಮಾಡೋಕ್ಕಾಗುತ್ತೆ, ಬಸ್ ಸ್ಟ್ಯಾಂಡ್ ಹತ್ರನೇ ನಿಲ್ಲಿಸಿ ಅಂತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರನೇ ಹೇಳ್ಕೊತೀನಿ ಅಂತ ಅಂದೆ. ಹಾಗಾಗಿ ಅಂಕಲ್ಗೊಂದು ಥ್ಯಾಂಕ್ ಯು ಹೇಳ್ಕೊಂಡು ನಾನು ಫೈನಲಿ ನಮ್ಮೂರ ಹತ್ರ ಬಂದೆ. ಅವರೆಲ್ಲಕ್ಕಿಂತ ಹೆಚ್ಚು ಅವ್ರೇನು ಮಾತಾಡಲಿಲ್ಲ, ನಾನು ಅಷ್ಟು ಮಾತಾಡ್ತಾಯಿದ್ರು. ನಾನು ಮೊದಲೇ ತುಂಬ ಮಾತಾಡ್ತೀನಿ, ಅವರೇನು ಮಾತಾಡಲಿಲ್ಲ. ಹಂಗಾಗಿ ನೀನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಬಂದುಬಿಟ್ಟೆ ನಾನು. ಪಾಪು ಕೂಡ ಇದ್ದ, ಪಾಪು ನಾನಿಬ್ಬರು ಬಂದ್ವಿ. ಅಮ್ಮ ಆಗಲೇ ಹೋಗಿದ್ರು. ಇನ್ನು ನಮ್ಮ ಬೆಳ್ಳಕೆರೆ ಬಸ್ ಸ್ಟ್ಯಾಂಡು, ಅಲ್ಲಿಂದ ಬಂದ್ವಿ ಊರೊಳಗಡೆ. ಇದೇ ಬಂದಿದ್ದು ನಾನು ಕಾಳಮ್ಮನ ದೇವಸ್ಥಾನ. ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಅಮ್ಮನವರು ತುಂಬ ಪವರ್ಫುಲ್ಲು. ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಇದ್ದರೂ ಕೂಡ ಪವರ್ಫುಲ್ಲು. ಹಾಗೆಯೇ ಆ ಕಷ್ಟನ ಮಂಜಿನಂತೆ ಕರುವ ರೀತಿಯಲ್ಲಿ ಮಾಡಿಕೊಡ್ತಾರೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನಾನು ಫೈನಲಿ ಬಂದೆ ಕಾಳಮ್ಮನ ದೇವಸ್ಥಾನದ ಹತ್ರ. ಅಮ್ಮ ಕೂಡ ಆಗಲೇ ಬಂದಿದ್ದರು. ಇನ್ನು ತುಂಬ ಜನ ಪೂಜೆಗೆಲ್ಲ ಕೂತಿದ್ರು. ತಾತಪ್ಪ ಕೂಡ ಆಚೆ ಕೂತಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಒಳಗಡೆ ಬಂದೆ. ತುಂಬ ಜನ ಹೂ ಕೇಳ್ತಿದ್ರು, ಅಮ್ಮನವ್ರನ್ನೂ ಕೇಳ್ತಾಯಿದ್ರು. ಇನ್ನು ನಾವು ಪೂಜೆ ಸಾಮಾನು ತಂದಿದ್ನಲ್ಲ, ಅದೆಲ್ಲ ಪ್ಲೇಟ್ ತಂದಿರಲಿಲ್ಲ ನಾನು, ಯಾಕಪ್ಪ ಅಲ್ಲಿಂದ ಬಂದನಲ್ಲ ಅಂದ್ಬಿಟ್ಟು. ಹಂಗಾಗಿ ದೇವಸ್ಥಾನದ ಹತ್ರ ಈಸ್ಕೊಂಡು
ದೇವಸ್ಥಾನ ಕಡೆಯಿಂದನೇ ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡೆ. ಅಮ್ಮನ ಪಾಪನು ಕೂಡ ಕೂತಿದ್ರು. ಅಮ್ಮವ್ರ ಆಶೀರ್ವಾದ ಅಂತ ಅಂದ್ಬಿಟ್ಟು ನನ್ನ ಬಳೆ ಕೂಡ ಸಿಕ್ತು. ಏನೋ ಅಮ್ಮ ನಮ್ಮ ಪಾಲಲ್ಲಿದ್ದಾರೆ ಅಂತ ಅನ್ಕೋತೀನಿ. ಯಾಕಪ್ಪ ಇಲ್ಲಿ ಬಂದಮೇಲೆ ನಂಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಇರುತ್ತೆ. ಒಂದು ತಿಂಗಳು 1.5 ಮಂತು ಆಮೇಲೆ ಸ್ವಲ್ಪ ಏನೋ ಒಂಥರ ಬೇಜಾರಾಗುತ್ತೆ. ಹಂಗಾಗಿ ಬಂದಿದ್ದೆ ನಾನು ಕೂಡ. ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು. ನನ್ನ ಜೀವನದಲ್ಲಿ ತುಂಬಾ ಒಳ್ಳೆಯದಾಗಿದೆ ಈ ದೇವಸ್ಥಾನದಿಂದ. ಲೈಫಲ್ಲಿ ಮರಿಬಾರ್ದು ನಾನು. ಅಷ್ಟು ಅಮ್ಮ ನಾನು ಒಳ್ಳೇದು ಮಾಡಿದ್ದಾಳೆ. ಹಾಗೆ ನಿಮಗೂ ಬೇಕು ಅಂದರೆ ಕೂಡ ಬನ್ನಿ. ಲೊಕೇಶನ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ ನಾನು. ಹಾಗೆ ನೀನು ಅಲ್ಲಿಂದ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ದೊಡ್ಡಮ್ಮನ ಮನೆ ಹತ್ರ ಬಂದ್ವಿ. ಇನ್ನು ಅಮ್ಮ ಪಾಪ ಊಟ ಮಾಡಿರಲಿಲ್ವಂತೆ. ನಾನು ಅರ್ಜೆಂಟ್ಗೆ ಅಲ್ಲಿ ತಿಂತಾಯಿದ್ರು. ಇನ್ನು ನಾವು ತಂದಿರೋದನ್ನೆಲ್ಲ ನಾನು ಇಟ್ಬಿಟ್ಟು ಅಲ್ಲಿಂದ ಬಂದಿದ್ವಲ್ಲ. ಇನ್ನು ಪಾಪು ಕೂಡ ಆಟ ಆಡ್ತಾಯಿದ್ದ. ಇನ್ನಲ್ಲೆಲ್ಲ ಮುಗಿಸ್ಕೊಂಡು ಫೈನಲಿ ಅರಕೆರೆಗೆ ಬಂದ್ವಿ. ನಾವು ಕೂಡ ಅರಕೆರೆಗೆ ಬಂದ್ವಿ. ಅಲ್ಲಿ ಒಂದು 20 ನಿಮಿಷ ವೆಯ್ಟ್ ಮಾಡಿದ್ವಿ. ಒಂದು ಬಸ್ ಬಂದು ಅದು ತುಂಬ ರಶ್ ಇತ್ತು. ಇನ್ನೊಂದು ವೆಯ್ಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ಅಪ್ಪ ಕೂಡ ಬಂದರು. ಅಪ್ಪನೂ ಮಾತಾಡಿಸ್ಕೊಂಡು ಇನ್ನು ಫೈನಲಿ ಬಸ್ ಹತ್ಕೊಂಡು ಬಂದೆ. ಮಂಡ್ಯಕ್ಕೆ ಬಂದರೆ ಬಸ್ ಇಲ್ಲ. ಇನ್ನು 5 ಗಂಟೆಗೆ ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದೆ ಬಿದ್ರಕೋಟೆಗೆ. ಬಸ್ ತುಂಬ ರಶ್ ಇತ್ತು, ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಬಂದೆ. ಅಷ್ಟರಲ್ಲಿ ಸುಮಂತ್ ಅವ್ರು ಕೂಡ ಬಂದರು. ಇನ್ನು ಅವ್ರ ಜೊತೆಯಲ್ಲಿ ನಮ್ಮ ಜರ್ನಿ ಸ್ಟಾರ್ಟು. ಇನ್ನು ಹುಡುಗರೆಲ್ಲ ಫುಲ್ ರೇಗಿಸ್ತಾಯಿದ್ರು, ಹಿಂದೆ ಅಕ್ಕ ವೀಡಿಯೋ ಮಾಡ್ತಾಯಿದ್ದಾಳೆ ಅಂತ ಅಂದ್ಕೊಂಡು. ಅವ್ರನ್ನೂ ಕೂಡ ನೋಡಿಕೊಂಡು ಇನ್ನು ಫೈನಲಿ ನಮ್ಮ ಮನೆ ಹತ್ರ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲದಕ್ಕಿಂತ ಮುಂಚೆ ಕಮೆಂಟ್ ಮಾಡಿ. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.